ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ನಿಮಿಷ ಕೊಟ್ರೆ. ಹಲೋ, ಹಾಂ ಸರ್, ಓಕೆ ಸರ್, ಆಯ್ತು ಸರ್, ಆಯ್ತು ಸರ್. ಹೌದು ಸರ್, ಸರ್ವೆ ನಂಬರು 15, ಅದ್ರ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ಇವತ್ತೇ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ. ಹೌದು ಸರ್. ಲೇ ಸೋಮ, ಇವನು ಸಡನ್ನಾಗಿ ಸೈನ್ ಹಾಕ್ಸ್ಕೋಬೇಕು ಅಂತ ಅಂದಾಗಲೇ ನನಗೆ ಯಾಕೋ ಅನುಮಾನ ಬಂತಕಲ್ಲ, ಈ ನನ್ನ ಮಗನಿಗೇನೋ ವಾಸನೆ ಬಂದೈತೆ ಅಂತ. ಹಾಂ, ಇವನು ಬಂದಿರೋದು ಚೆಕ್ಗಲ್ಲ, ಚೆಕ್ಕಿಂಗೆ. ಕರ್ಕೊಂಬೋಗ್ಲಾ, ಹೋಗ್ಲಾ? ಹಾಂ, ಅದ್ರ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಬಿಡ್ತೀನಿ ಸರ್. ಲಾಯರ್ ಸರ್, ಊಟಕ್ಕೆ ಕಾಯ್ತಾವ್ರೆ. ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ಒಂದು ನಿಮಿಷ. ಹೇಳಿ ಸರ್. ಈ ವಯ್ಯ ಇವ್ರುಗಳು ಹಿಂಗಿರೋದು ನೋಡ್ಬಿಟ್ರೆ ನಮ್ಮ ಬುಡಕ್ಕೆ ಬೆಂಕಿ ಇಟ್ಬಿಡ್ತಾನೆ. ಏನು ಮಾಡೋದೀಗ, ಏನು ಮಾಡೋದು? ಲಾಯರ್ ಸಾಹೇಬ್ರೆ, ಊಟಕ್ಕೆಲ್ಲ ಕಾಯ್ತಾವ್ರೆ. ಊಟ ತಣ್ಣಗಾದ್ರೆ ಸಂದಾಕಿರಕ್ಕಿಲ್ಲ. ನಮ್ಮ ಮನೆಗೆ ಬಂದ್ಮೇಲೆ ಊಟ ಮಾಡಿಲ್ಲ ಅಂದ್ರೆ ಹಂಗೆ. ಬನ್ನಿ. ಮತ್ತೆ ಕಾಲ್ ಮಾಡ್ತೀನಿ, ಬಿಡಿ. ಅಮ್ಮ, ನಾನಿನ್ನು ಬರ್ತೇನೆ. ಗೌಡ್ರೆ, ನಾನು ಬರ್ತೇನೆ. ಸೋಮೇಗೌಡ್ರೆ, ಬರ್ತೇನೆ. ಅಮ್ಮವ್ರಿಗೆ ಹೇಳಿ. ಆಯ್ತು ಗೌಡ್ರೆ, ಊಟ ತುಂಬ ಚೆನ್ನಾಗಿತ್ತು. ಸಂತೋಷ. ನನ್ನ ತೋಟದಾಗ ಬೆಳೆದಿರೋ ತರಕಾರಿಗಳು, ಕಾಯಿಗಳೆಲ್ಲ ನಿಮ್ಮ ಕಾರ್ಗಿಡಿಸಿನಿ. ನಿಮ್ಮದು ದೊಡ್ಡ ಮನಸ್ಸು ಗೌಡ್ರೆ. ನಾನಿನ್ನು ಬರ್ತೀನಿ. ಲೇ ಬಾರ್ಲಾ, ಇಲ್ಲಿ ಬಾರ್ಲಾ. ಏಯ್, ಅವ್ರು ಹೋಗಾಯ್ತಲ್ಲ, ಬಟ್ಟೆ ತಗೋಬರಲ್ಲ. ಹೋಗ್ಲಾ, ಬಟ್ಟೆ ತಗೊಂಬ. ಬೇಡಪ್ಪ, ಬಟ್ಟೆ ನಾ ತಕೊಂಬರ್ತೀನಿ. ಬಾರ್ಲಾ ಬಾರ್ಲಾ. ಏನಾಗೆ ಗೋಡ, ಅವ್ರು ಹಾಕಿದ ಬಟ್ಟೆ ಅವ್ರ ಕೈಲೇ ಸುಟ್ಟಾಕ್ತು. ಇವ್ರು ಯಾವಾಗ ಸಾಯ್ತಾರೋ ನಮ್ಗೆ ಯಾವಾಗ ನೆಮ್ಮದಿ ಸಿಗುತ್ತೋ ಗೊತ್ತಿಲ್ಲ. ದರಿದ್ರದವ್ ತಂದು ಬರಲ್ಲ. ಇದೊಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀರಾ. ನನ್ನ ಮಕ್ಕಳು ನಿಮ್ಮನ್ನು ಜೀವಂತವಾಗಿ ಸುಡಬೇಕು. ಪ್ರತಿ ವರ್ಷ ಒಂದಪ್ಪ ಮೆರೆಯೋರು, ಈ ವರ್ಷ 2 ದಪ್ಪ ಮೆರೆದವ್ರಣ. ಮೆರೀಲಿ ಮೆರೀಲಿ, ಚಂದ ಕೊಬ್ಬಿದ್ಮೇಲೆ ತಾನೆ ಕಡಿಯೋದು. ಏಯ್, ಬಟ್ಟೆ ಎಲ್ಲ ಹಾಕ್ಲಾ? ಬಟ್ಟೆ ಹಾಕ್ಲಾ? ಅಣ್ಣ, ಬಟ್ಟೆ ಚಂದಾಕೈತಣ್ಣ, ಸುಡ್ಬೇಡ ಅಣ್ಣ. ಅಣ್ಣ, ಬಟ್ಟೆ ಚೆನ್ನಾಗಿದೆಯಣ್ಣ, ಸುಡಬೇಡ ಅಣ್ಣ. ಸುಡಬಾರ್ದೇನ? ಬೇಡ ಬಿಡು, ನಾನು ಸುಡಕ್ಕಲ್ಲ, ನೀನೇ ಸುಟ್ಬಿಡ್ಲ. ಲೇ ಸೋಮ, ಬಾರ್ಲ ಇಲ್ಲಿ ಬಾರ್ಲೋ. ಬರ್ಲ, ಸುಟ್ಟಾಕ್ಬಿಡ್ಲ. ಅಣ್ಣ, ಬೇಡಣ್ಣ. ಸುಡ್ತೀಯಾ ಇಲ್ಲ ಅಲ್ಲಿ ಸುರಿದಿರೋ ಪೆಟ್ರೋಲ್ನ ನಿನ್ ಮ್ಯಾಗ ಸುರಿಲ? ಸುಡ್ಲ. ಬೇಡಪ್ಪ, ಸುಟ್ಟಾಕ್ಲಾ? ಅಳ್ಬೇಡಮ್ಮ, ಸುಡ್ತೀನಿ.
ನಿಂತ್ಕೊಳ್ರಿ. ಏನೇ ಅದು? ಏನೋ ಕೇಳಬೇಕಿತ್ತು. ಏನೇ ಅದು? ಶಿವು ಯಾಕೆ ಅಷ್ಟೊಂದು ದುಡ್ಡು ಕೇಳ್ದ? ಅದು ಈ ಟೈಮ್ನಾಗೆ? ನಿನ್ಗೆ ಯಾಕೆ ಅದೆಲ್ಲ ಕೆಲಸ ನೋಡೋಕ್ಕಾಗಲಿ? ಅಲ್ಲ ರೀ, ಅಷ್ಟೊಂದು ದುಡ್ಡಿತ್ತಲ್ವಾ, ಎಲ್ಲ ಶಿವುಗೆ ಕೊಡೋದ್ರ ಬದಲು ನಿಮ್ಮ ಅಕ್ಕ ಬಾವಂಗೂ ಒಂದಿಷ್ಟು ಕೊಟ್ಟಿದ್ರೆ ಏನಾರ ಬಿಸ್ನೆಸ್ ಮಾಡ್ಕೊಂಬೋದಿತ್ತಲ್ವಾ ಅಂತ. ಏನೇ ಮಾತಾಡ್ತಾ ಇದೀಯಾ? ಅತ್ತೆ ಆಸ್ತಿನ ಅಳಿಯ ದಾನ ಮಾಡ್ದ ಅನ್ನಂಗಾಯ್ತು. ಕಂಡವ್ರ ದುಡ್ಡನ್ನು ನಾವೆಂಗೆ ಉಪಯೋಗಿಸ್ಕೊಳಕ್ಕಾಯ್ತದೆ? ಅಂದ್ರೆ ಅದು ನನ್ನ ದುಡ್ಡಲ್ಲ, ಶಿವು ದುಡ್ಡೇ. ಬೇಕಾದಾಗ ಇಸ್ಕತೀನಿ ಅಂತ ನನ್ನ ತಾವು ಇಟ್ಕೊಳಕ್ ಕೊಟ್ಟಿದ್ದ ಅಷ್ಟೇ. ಮತ್ತೀಗ ನಿಮ್ಮ ಅಕ್ಕ ಬಾವಂಗೆ ಏನ್ ಮಾಡ್ತೀರಾ? ಅವರಿಗೊಂದು ಏನಾದ್ರು ದಾರಿ ಮಾಡೋಣ ಇರೆ. ಈಗಷ್ಟೇ ಎಲ್ಲ ಸೋತ್ಕೊಂಡು ಬಂದವ್ರು. ಬಿಸ್ನೆಸ್ಸಲ್ಲಿ ಸೋಲೋದು ಅಂದರೆ ಸುಮ್ಮನೆನಾ? ಅವಮಾನ ಆಗಿರ್ತದೆ, ದುಃಖ ಆಗಿರ್ತದೆ, ಜನ ಬೇಕಂತ ಉರ್ಸಿರ್ತಾರೆ. ಇಷ್ಟೆಲ್ಲ ಅನುಭವಿಸ್ಕೊಂಡು ನಮ್ಮ ಅಕ್ಕ ಬಂದವಳೆ. ಸ್ವಲ್ಪ ದಿನ ಸುಧಾರಿಸ್ಕೊಳ್ಳಿ ಇರು. ಆಮೇಲೆ ಇದೆಲ್ಲ ತಲೆಯಿಂದ ಹೋದ್ಮೇಲೆ ಅವ್ರ ಜೀವನಕ್ಕೂ ಏನು ಮಾಡಬೇಕು ಅನ್ನೋದು ನನಗೂ ಗೊತ್ತೈತೆ. ನೀನು ಸುಮ್ಕಿರು. ಓಹೋ, ಭಾರಿ ಮಾಡ್ಬಿಡ್ತೀರಾ. ಎಲ್ಲ ತಗೊಂಡ ಶಿವುಗೆ ಕೊಟ್ಟಿದ್ದೀರಾ. ಇಲ್ಲಿ ನಿಮ್ಮ ಅಕ್ಕ ಅಷ್ಟೊಂದು ಹತ್ಕೊಂಡ್ ಕೂತವ್ರೆ, ಅವ್ರಿಗೆ ಏನೂ ಇಲ್ಲ. ಮಾಡ್ತೀನಿ ಇರೇ. ಕಂಡವ್ರ ದುಡ್ಡನ್ನು ನಾನು ಹೆಂಗೆ ಉಪಯೋಗಿಸ್ಕೊಳಕ್ಕಾಯ್ತದೆ? ಮನೆಗೆ ಮಾರಿ ಊರ್ಗ್ ಉಪಕಾರಿ. ಲೇ ಲೀಲಾ, ನಿಂತ್ಕಳೆ. ಉಳ್ದು ಒಳ್ಳೆ ಕತೆ ಆಯ್ತಲ್ಲ. ಶಿವು ದುಡ್ಡನ್ನು ನಾನು ಇಟ್ಕೊಂಡು ಆಮೇಲೆ ಕೊಡ್ತೀನಿ ಅಂತ ಹೇಳಕ್ಕಾಯ್ತದ? ಇವಳು ಮಾತು ಯಾರಾದರೂ ಕೇಳಿಸ್ಕೊಂಡ್ರೆ ಇವಳಿಗಲ್ಲ, ಉಗಿಯೋದು ನನಗೆ. ಎತ್ಕೋಬೇಡ, ಸುಮ್ಮನಿರು. ಈಗಲೇ ಎಲ್ಲ ವಿಷಯ ಗೊತ್ತಾಗ್ಬಿಡ್ಲಿ. ಅವ್ವ ನಮ್ಮವ್ವ, ನೀ ನನ್ನ ಗರ್ಲ್ ಫ್ರೆಂಡ್ ಅಲ್ಲ, ಬೇಕಾದ್ರೆ ತೊಡಮ್ಮ ಅಂತ ಹೇಳ್ಬಿಡ್ತೀನಿ. ಜೀವ ಬಾಯಿಗೆ ಬಂದಿರೋ ಟೈಮಲ್ಲಿ ಸ್ವಲ್ಪ ಧೈರ್ಯ ತುಂಬ ಕೆಲಸ ಮಾಡು, ಜೀವ ತೆಗಿಯೋಂಥ ಕೆಲಸ ಮಾಡಬೇಡ. ಮೇಡಮ್, ಹಿಂಗೆ ಸ್ಟ್ರೈಟ್ ಹೋಗಿ ಹಂಗೆ ಎಡಕ್ಕೆ ತಿರುಕಳಿ, ಅಲ್ಲೊಂದು ಬ್ಯೂಟಿಫುಲ್ ದೇವಸ್ಥಾನ ಸಿಗುತ್ತೆ. ಏನು ಅಂತಿದ್ದೀರಾ? ಕೈ ಮುಕ್ಕಳಿ. ಯಾವ್ದಕ್ಕೆ? ದೇವಸ್ಥಾನಕ್ಕೆ. ಏನೆಲ್ಲ ಮಾಡ್ತಾ ಇದೆಯಾ ಇಲ್ಲಿ? ಅಪ್ಪ ಅದು ಇದು ಯಾರಲ್ಲ ಈ ಹುಡುಗಿ? ಹೊಸಿ ಸುಮ್ಕಿರವ. ಅಲ್ಲಿ ಮಾರಿಗುಡಿ ಗ್ರಾಮ ಪಂಚಾಯತ್ ಅವ್ರು ಕಟ್ಸಿರೋ ವಾಟರ್ ಟ್ಯಾಂಕ್ ಅದೇ. ಯಾವಾಗ ನೋಡ್ರು ನೀರು ಸೋರ್ತಾನೆ ಇರ್ತದೆ. ಆಮೇಲೆ ನೋಡಿದ್ರ ತಪ್ಪಲ್ವಾ? ನೀರ್ ಸೋರ್ತಿದೆ ಅಂತ ಹೇಳೋದ್ಮೇಲೂ ಹಂಗೇ ಹೋಗ ತಪ್ಪು ತಾನೆ? ನೀರ್ ಆಫ್ ಮಾಡ್ಬೇಕು ತಾನೆ? ಮತ್ತೆ ನಿಲ್ಸಿ. ಹೌದು ಕಣಪ್ಪ, ನೀರ್ನೆಲ್ಲ ಹಂಗೆ ಪೋಲ್ ಮಾಡಬಾರ್ದು. ನೀನು ಕೊಳಾಯಿನ ಆಫ್ ಮಾಡು. ಮಾಡಿದೆ. ಅಲ್ಲಿಂದ 2ನೇ ಮನೆನೇ ಕಲೆಗೌಡ್ರ ಮನೆ. ಓ, ಅಡ್ರೆಸ್ ಕೇಳ್ತಾ ಇದೆಯೇನವಾ? ಈ ನನ್ನ ಮಗನಿಗೆ ಎಲ್ಲಿ ಗೊತ್ತು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.